ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಟ್ರೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಕುಡಿಸು ನೀರು ಕುಡಿಸು ಎಲ್ಲ ಗೊತ್ತಿಲ್ಲ ಬಟ್ ಇದು ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ವಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಒಂದು ಸ್ಪೆಷಲ್ ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ವಿ. ಅದೇನ್ ಸ್ಪೆಷಲ್ ಮೂಮೆಂಟ್ ಅಂತ ನೀವು ಕೊನೆ ತನಕ ವಿಡಿಯೋನ ನೋಡಿ. ಸೊ ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮ್ಗೆ ಏನ್ ಸ್ಪೆಷಲ್ ಮೂಮೆಂಟ್ ಅಂತ. ಯಾಕೆ ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ ಬಿರಿಯಾನಿ ತಿನ್ನೋದಕ್ಕೆ. ನಮ್ಮ 4 ಜನರಿಗೆ ಮಂಡಿ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಕನ್ಸಲ್ಲೂ ಮನ್ಸಲ್ಲಿ ಅದನ್ನೇ ನೆನೆಸ್ತಾ ಇರ್ತೀವಿ. ಯಾವಾಗ ಹೊರಗಡೆ ಹೋಗಿ ನಮ್ಗೆ ಊಟ ತಿನ್ಬೇಕು ಅಂತಂದ್ರೆ ಫಸ್ಟ್ ಮೈಂಡಲ್ಲಿ ಬರೋದೇ ಬಿರಿಯಾನಿ, ಅದು ಮಂಡಿ ಬಿರಿಯಾನಿ. ಸೊ ನಾವ್ ಯಾವಾಗ ಹೊರಗಡೆ ಹೋಗಿ ಡಿನ್ನರ್ ಅಥವಾ ಲಂಚ್ ಪ್ಲಾನ್ ಮಾಡಿದ್ರು ಸೊ ನಾವು ಹೋಗೋದೇ ಬಿರಿಯಾನಿ ತಿನ್ನೋದಕ್ಕೆ, ಅಂದ್ರೆ ಮಂಡಿ ಬಿರಿಯಾನಿ ತಿನ್ನೋದಕ್ಕೆ. ಸೊ ನಮ್ಗಂತೂ ಬಿರಿಯಾನಿ ಅಂದ್ರೆ ಒಂದು ಫೇವ್ರೇಟ್ ಫುಡ್ ಆಗ್ಬಿಟ್ಟಿದೆ ಇವಾಗ ನಮ್ 4 ಜನರಿಗೂ. ಎಸ್, ನೀವು ವಿಡಿಯೋನ ಕೊನೆ ತನಕ ನೋಡಿ. ಏನ್ ಸ್ಪೆಷಲ್ ವಿಷಯ ಅಂಡ್ ಸ್ಪೆಷಲ್ ಮೂಮೆಂಟ್ ಏನು, ನಾವ್ ಯಾವ್ದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೊರಗಡೆ ಹೋಗ್ತಾ ಇದೀವಿ ಅಂತ ನಿಮ್ಗೂ ಗೊತ್ತಾಗುತ್ತೆ. ಇದು ನಮ್ಮ ಮನೆ ಹತ್ರ ಇರುವ ರೈಲ್ವೆ ಸ್ಟೇಷನ್. ಇಲ್ಲಿ ನಾವು ಅವಾಗವಾಗ ವಾಕಿಂಗ್ ಬರ್ತಾ ಇರ್ತೀವಿ. ಈವ್ನಿಂಗ್ ಟೈಮಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ಆಗಿರೋ ಜನರನ್ನ ನೋಡ್ಬೋದು. ಮನೇಲಿ ಬೋರ್ ಆದಾಗ ಬಂದು ಕುತ್ಕೋಬೇಕು. ನಾವು ಅದೇ ಕೆಲಸ ಮಾಡ್ತೀವಿ. ನಾವು 4 ಜನ ಮನೇಲಿ ಸ್ವಲ್ಪ ಇದು ಬೋರ್ ಆದರೆ ಬಂದು ಈ ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಳ್ತೀವಿ. ಟ್ರೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಕತ್ತಲಲ್ಲಿ. ಬಂತು ನಮ್ಮ ಫೇವ್ರೆಟ್ ಸ್ಪಾಟ್, ಬಿರಿಯಾನಿ ಸ್ಪಾಟ್ ಇದೆ. ರಾಯಲಸೀಮಾ ಸ್ಪೈಸಸ್ ಹೊಸೂರಲ್ಲಿರುತ್ತೆ. ಹಾಯ್ ಹಾಯ್ ಅಂತ ಬಿದ್ದೋಗ್ಬಿಟ್ಟ. ಅಲ್ಲಿ ಸ್ಕಿಪ್ ಆಯ್ತು ಅನ್ಕೊಳ್ತೀನಿ ಕಾಲು. ಅಲ್ಲಿ ಪೇಂಟಿಂಗ್ಸ್ ಸಖತ್ತಾಗಿದೆ. ಓ ಭಯ್ಯ, ಮಯೋನೀಸ್ ಕುಡಿಸು, ನೀರು ಕುಡಿಸು ಸರ್, ನೀರು. ಥ್ಯಾಂಕ್ ಯು. ಜ್ವರ, ಕೆಮ್ಮು, ನೆಗಡಿ ಇವೆಲ್ಲ ಇದ್ದರೆ ಇಲ್ಲಿ ಬಂದು ಸೂಪು, ರಾಯಲಸೀಮಾ ಚಿಕನ್ ತಿಂದರೆ ಒಂದೇ ಒಂದು ಬೈಟ್ಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಲಿಪ್ಸ್ ಎಲ್ಲ ಉರಿತಾ ಇದೆ ಹಂಗೆ. ಬಟ್ ಟೇಸ್ಟ್ ವಾಸ್ ಗುಡ್. ಟೇಸ್ಟ್ ಈಸ್ ಗುಡ್. ಸ್ಪೈಸಿ. ಏನು ಟೋಸ್ಟ್. ಎಲ್ಲರೂ ಬೇಗ ಬೇಗ ತಿಂದು ಫುಲ್ ಎಲ್ಲ ಲಾಸ್ಟಲ್ಲಿ ನನಗೆ ಇಟ್ಟಿದ್ದಾರೆ ತಿನ್ನೋದಕ್ಕೆ. ಗಾಯ್ಸ್, ಆ್ಯಕ್ಚುಲಿ ಡಿನ್ನರ್ ಮುಗೀತು. ನಾವು ಬಂದಿರೋದು ಮಂಡಿ ತಿನ್ನೋದಕ್ಕೋಸ್ಕರ. ಬಟ್ ನಾವು ಬರೋಷ್ಟರಲ್ಲಿ ಮಂಡಿ ಇರಲಿಲ್ಲ. ಸೊ ಮಂಡಿ ಖಾಲಿ ಆಗಿತ್ತು. ಹಾಗಾಗಿ ರಾಯಲಸೀಮಾ ಸ್ಪೆಷಲ್ ಚಿಕನ್, ಒಂದು ವೆಜ್ ಸೂಪು, ಅದಾದಮೇಲೆ ರಾಯಲಸೀಮಾ ಸ್ಪೆಷಲ್ ಚಿಕನ್ ಆ್ಯಂಡ್ ಸ್ಪೆಷಲ್ ಚಿಕನ್ ಬಿರಿಯಾನಿ ತೊಗೊಂಡಿದ್ವಿ. ಓಕೆ, ಟೇಸ್ಟ್ ಚೆನ್ನಾಗಿತ್ತು ಬಟ್ ತುಂಬ ಸ್ಪೈಸಿ ಇತ್ತು. ಎಸ್, ಬಟ್ ನಮಗೆ ಮಂಡಿ ಆಲ್ವೇಸ್ ಮಂಡಿ. ಸೊ ಮಂಡಿ ಟೇಸ್ಟ್ ಯಾವುದು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ವಿ ಆರ್ ವೆರಿ ಹ್ಯಾಪಿ. ಸೊ ರಾಯಲಸೀಮಾಗೆ ಹೋದಾಗೆಲ್ಲ ಇಷ್ಟಿಷ್ಟು ಎತ್ಕೊಂಡು ಬರ್ತೀವಿ ನಾವು. ಏನು ತೊಗೊಂಬರ್ತೀವೋ ಇಲ್ವೋ ಗೊತ್ತಿಲ್ಲ, ಹೊಟ್ಟೆ ತುಂಬಿಸ್ಕೊಂಡು ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ಖಂಡಿತ ಇಷ್ಟಿಷ್ಟು ಎತ್ತಾಕೊಂಡು ಬರ್ತೀವಿ. ಯಾಕಂದರೆ ಅಷ್ಟು ಟೇಸ್ಟಿ ಇರ್ತವೆ ಇವು. ಇದರಲ್ಲಿ ಸ್ವೀಟು, ಅದಾದಮೇಲೆ ಸೋಂಪು, ಸೊ ಇವೆಲ್ಲ ಚೆನ್ನಾಗಿರ್ತವೆ. ಸೊ ಅದೇ ಹೇಳಿದ್ನಲ್ಲ ನಿಮಗೆ, ನಮಗೆ ಮಂಡಿನೇ ಸಿಕ್ಕಿಲ್ಲ ಇವತ್ತು. ನಮ್ಮ ಬ್ಯಾಡ್ ಲಕ್ ಅಲ್ಲ.
ನಮ್ಗೆ ಬ್ಯಾಡ್ ಲಕ್, ನಮ್ಮ ಮಂಡಿನೇ ಸಿಕ್ಕಿಲ್ಲ. ಚಿಕನ್ ಮಂಡಿ ಕೇಳಿದ್ವಿ, ಫಿಶ್ ಮಂಡಿ ಕೇಳಿದ್ವಿ, ಮಟನ್ ಮಂಡಿ ಕೇಳಿದ್ವಿ, ಬಟ್ ಅದು ಯಾವುದೂ ನಮಗೆ ಸಿಗಲಿಲ್ಲ. ಸೊ ಅದ್ರ ಬದಲಾಗಿ ಒಂದು ವೆಜ್ ಸೂಪ್, ಅದಾದಮೇಲೆ ರಾಯಲ್ಸೀಮಾ ಸ್ಪೆಷಲ್ ಚಿಕನ್ ಅಂತೆ ಅದು. ಸೊ ಸಖತ್ತಾಗಿತ್ತು, ಬಟ್ ಸ್ಪೈಸಿ ಜಾಸ್ತಿ ಇರುತ್ತೆ. ರಾಯಲ್ಸೀಮಾ ಅಂದ್ರೇ ಸ್ಪೈಸಿ ಅಲ್ಲ, ಸೊ ಚೆನ್ನಾಗಿತ್ತು. ಅದಾದಮೇಲೆ ಬಿರಿಯಾನಿ, ಒಂದು ಸ್ಪೆಷಲ್ ಬಿರಿಯಾನಿ ತೊಗೊಂಡಿದ್ವಿ. ಸೊ ಎಸ್, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಾನು ನಿಮ್ಗೆಲ್ರಿಗೂ ಹೇಳಿದ್ದೆ, ಆಫ್ಟರ್ ಡಿನ್ನರೆಲ್ಲ ಆಗಿ ಆದಮೇಲೆ, ನಾವು ಹೋಗಿ ಬಂದಾದಮೇಲೆ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೊಂದು ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಒಂದು ಸಂತೋಷದ ವಿಷಯ ಅಂತ ಹೇಳಿದ್ದೆ. ಸೊ ಏನಪ್ಪ ಅಂತಂದರೆ ಯೂಟ್ಯೂಬ್ ಕಡೆಯಿಂದ ನಮಗೆ ಒಂದು ನೋಟಿಫಿಕೇಷನ್ ಬಂದಿದೆ, ವೆಲ್ಕಮ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಹೇಳಿ. ನಮ್ಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಸೊ ಬಿಕಾಸ್ ಆಫ್ ನಿಮ್ಮಿಂದ, ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಒಂದೊಂದು ಶಾರ್ಟ್ಸ್ ಕಂಟೆಂಟ್ಗಳನ್ನು ಇಷ್ಟಪಟ್ಟು ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನ ಶೇರ್ ಮಾಡ್ತಾಯಿದ್ದೀರಾ, ಕಮೆಂಟ್ಗಳು ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲವ್ ನಮ್ಮ ಮೇಲೆ ಯಾವ ರೀತಿ ಇದೆ ಅಂತ ನಾವು ಈ ಒಂದು ಹ್ಯಾಪಿನೆಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಅದೇ ರೀತಿಯಲ್ಲಿ ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಬಟ್ ಓನ್ಲಿ ಒಂದು ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸ್ಟೆಪ್ ಯೂಟ್ಯೂಬಲ್ಲಿ ನಾವು ಹತ್ತಿದ್ದಕ್ಕೆ ನೀವು ಕಾರಣ ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ 0 ಸಬ್ಸ್ಕ್ರೈಬರಿಂದ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಇವತ್ತು 5K ಸಬ್ಸ್ಕ್ರೈಬರ್ ಬಂದಿದೆ ಅಂದರೆ ಬಿಕಾಸ್ ಆಫ್ ನಿಮ್ಮಿಂದ. ಸೊ ನಮ್ಮ ಚಾನಲ್ನ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಇದೇ ರೀತಿ ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್ ಆಲ್.